ಎಲ್ಲರಿಗೂ ನಮಸ್ತೆ. ನಾವು ಭಾರತೀಯ ಅಂಚೆ ಇಲಾಖೆ ನಂಜನಗೂಡು ಅಂಚೆ ವಿಭಾಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ಸುಮಾರು ನಾವು 8 ವರ್ಷಗಳಿಂದ ನಮ್ಮ ಸುತ್ತೂರು ಈ ಶ್ರೀ ಕ್ಷೇತ್ರದಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದಗಳೊಂದಿಗೆ ಅವರ ಅನುಮತಿಯೊಂದಿಗೆ ನಮ್ಮ ಅಂಚೆ ಇಲಾಖೆ ಒಂದು ಸ್ಟಾಲನ್ನು ಕೂಡ ನಾವು ಈ ಕೃಷಿ ಮತ್ತು ವಸ್ತು ಪ್ರದರ್ಶನ ಆವರಣದಲ್ಲಿ ಇಟ್ಕೊಂಡಿದ್ದೀವಿ. ಇದರ ಬಹುಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಭಾರತೀಯ ಅಂಚೆ ಇಲಾಖೆ ನಮ್ಮ ದೇಶಾದ್ಯಂತ ಒಂದೇ ಇರುತ್ತೆ. ನಮ್ಮ ಈ ಜಾತ್ರೆಗೆ ಪ್ರತಿಯೊಂದು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿ ಜಿಲ್ಲೆಗಳಿಂದ ಹಿಡಿದು ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆ ನಮ್ಮ ಕರ್ನಾಟಕದಾದ್ಯಂತ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ಅವ್ರಗಳಿಗೆ ನಮ್ಮ ಅಂಚೆ ಇಲಾಖೆ ಬಗ್ಗೆ, ನಮ್ಮ ಅಂಚೆ ಇಲಾಖೆಗೆ ಸುಮಾರು ಒಂದು 170 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಆ 120 ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಅಂಚೆ ಇಲಾಖೆ ಬಗ್ಗೆ ಜನಗಳಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆಯಪ್ಪ ಅಂದರೆ, ಅಂಚೆ ಇಲಾಖೆ ಅಂತಂದರೆ ಓನ್ಲಿ ಪತ್ರ ವ್ಯವಹಾರ ಅಂತ ಮಾತ್ರ ತಿಳ್ಕೊಂಡವ್ರೆ. ಬಟ್ ನಮ್ಮ ಅಂಚೆ ಇಲಾಖೆ ಪತ್ರ ವ್ಯವಹಾರದ ಜೊತೆಗೆ ನಮ್ಮದು ಈಗ ಸಂಪೂರ್ಣವಾಗಿ ಡಿಜಿಟಲೀಕರಣ ಹೊಂದಿದೆ. ನಮ್ಮದು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದೆ. ಅದರಲ್ಲಿ ಮೊದಲೇದಾಗಿ ನಮ್ಮಲ್ಲಿ ಮೊದಲು ಬರಬರ್ತಾ ಏನಾಗಿತ್ತು ಅಂದರೆ, ನಮ್ಮಲ್ಲಿ ನೋಡಿ ಅಂಚೆ ಇಲಾಖೆ ನಮ್ಮ ಕೇಂದ್ರ ಸರ್ಕಾರ ಏನಾಗಿದೆ ಅಂದರೆ ಅಂಚೆ ಸೇವೆ ಜನಸೇವೆ. ನೋಡಿ ಇದರಲ್ಲೇ ಹೆಸರಲ್ಲೇ ಇದೆ, ನಮ್ಮ ಅಂಚೆ ಇಲಾಖೆ ಸರ್ವಿಸ್ ಮೋಟಿವೇಟೆಡ್. ನಮ್ಮ ಅಂಚೆ ಸೇವೆ ಜನಸೇವೆ ಅನ್ನೋ ಒಂದು ವೇದವಾಕ್ಯದೊಂದಿಗೆ ನಮ್ಮ ಅಂಚೆ ಇಲಾಖೆ ಈಗ ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. ಅದರಲ್ಲಿ ನಮ್ಮಲ್ಲಿ ಯಾವ್ಯಾವ ಸೌಲಭ್ಯಗಳಿದ್ದಾವೆ ಜನಗಳಿಗೆ ಅಂತಂದರೆ, ಮೊದಲನೇದಾಗಿ ನೋಡಿ ಸರ್, ಉಳಿತಾಯ ಖಾತೆ ಇದೆ. ನೀವು ಹೋಲಿಸ್ಕೋಬೋದು. ನಮ್ಮಲ್ಲಿ ಉಳಿತಾಯ ಖಾತೆ ಸೇವಿಂಗ್ ಅಕೌಂಟ್ ಅಂತಿದೆ. ಆ ಸೇವಿಂಗ್ ಅಕೌಂಟು ಬೇರೆ ಇರ್ತಕ್ಕಂಥ ಯಾವುದೇ ಒಂದು ಬ್ಯಾಂಕ್ಗಳಿಗೆ ಹೋಲಿಸ್ಕೊಂಡ್ರೆ ಆ ಬ್ಯಾಂಕು ನಮಗೂ ಕೂಡ ನಮ್ಮಲ್ಲಿ 4% ಇದೆ. ಬೇರೆ ಕಡೆ ಅಟ್ಲೀಸ್ಟ್ ಒಂದು 0.5% ಕಡಿಮೆ ಇರ್ಬೋದು. ನಮ್ಮಲ್ಲಿ ಕೂಡ ಆ ಸೇವಿಂಗ್ ಅಕೌಂಟ್ಗೂ ಕೂಡ ಖಂಡಿತವಾಗ್ಲೂ ಕೂಡ 4% ಇದೆ. ಮತ್ತು ನಿಮಗೆ ಗೊತ್ತಿದೆ ಆವರ್ತಕ ಠೇವಣಿ ಅಂತ, ಆವರ್ತಕ ಖಾತೆ ಅಂತ, ರಿಕರಿಂಗ್ ಡೆಪಾಸಿಟ್ ಅಂತಿದೆ. ಅದಕ್ಕೂ ಕೂಡ ತುಂಬ ಉತ್ತಮವಾದ ಬಡ್ಡಿ ಇದೆ, 6.7. ಇದರ ಫ್ಯೂಚರ್ಸ್ ಏನಪ್ಪ ಅಂತಂದರೆ, ಇದರ ಫ್ಯೂಚರ್ಸ್ 5 ವರ್ಷ ಡೆಪಾಸಿಟ್ ಇದೆ. ಇದನ್ನು ಶಾರ್ಟ್ ಫಾರಮಲ್ಲಿ RD ಅಂತ ಕರಿತೀವಿ. ಇದು ಪ್ರತಿಯೊಬ್ಬ ಒಂದು ಮಗು 10 ವರ್ಷ ಮೇಲ್ಪಟ್ಟಂಥ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ RD ಖಾತೆಯನ್ನು ಮಾಡ್ಕೋಬೋದು. ಮತ್ತು ಇದು 5 ವರ್ಷಕ್ಕೆ ಟರ್ಮ್ ಇರುತ್ತೆ. 5 ವರ್ಷಕ್ಕಂತ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ. ನೋಡಿ, ಈ ಉಳಿತಾಯ ಖಾತೆ ಇಡೀ ದೇಶಾದ್ಯಂತ ನಮ್ಮ ಒಬ್ಬ ಗ್ರಾಹಕರು ನಮ್ಮ ಅಂಚೆ ಇಲಾಖೆಯಲ್ಲಿ ಅವರು ಖಾತೆಯನ್ನು ತೆರೆದರೆ ಇಡೀ ದೇಶಾದ್ಯಂತ ಅವರು ಈ ಟ್ರಾನ್ಸಾಕ್ಷನ್ನ ಮಾಡ್ಬೋದು, ವ್ಯವಹಾರ ಮಾಡ್ಬೋದು. ಈ ಖಾತೆಗೆ ಅವರು ATM ಕೂಡ ಲಭ್ಯವಿದೆ. ATM ಕೂಡ ತಗೊಬೋದು. ಯಾವುದೇ ಬ್ಯಾಂಕ್ ATMಗಳು ಕೂಡ ಅವರು ವಿಡ್ರಾಲ್ ಮಾಡ್ಬೋದು. ಮತ್ತು ನೆಕ್ಸ್ಟು ಸರ್, ಮತ್ತು ಇದರಲ್ಲಿ ನೆಕ್ಸ್ಟು ಟೈಮ್ ಡೆಪಾಸಿಟ್ ಅಂತಿದೆ. 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ. ಅದು 1 ವರ್ಷಕ್ಕೆ ಬೇರೆ ಬಡ್ಡಿ ಇರ್ತದೆ, 2 ವರ್ಷಕ್ಕೆ ಬೇರೆ ಬಡ್ಡಿ ಇರ್ತದೆ. ಈ ಥರ ಅವರು ಅಷ್ಟು ವರ್ಷಕ್ಕೆ 5 ವರ್ಷದ ಒಳಗಡೆ ಯಾವ ವರ್ಷಕ್ಕಾದ್ರೂ ಕೂಡ ಅವರು ರಿಟರ್ನ್ ತಗೋಬೋದು. ನೆಕ್ಸ್ಟ್ ಸರ್, ಬಹುಮುಖ್ಯವಾಗಿ ಸುಕನ್ಯಾ ಸಮೃದ್ಧಿ ಖಾತೆ. ಸರ್, ನಿಮಗೆ ತಿಳಿದಂಗೆ ಈ ಸುಕನ್ಯಾ ಸಮೃದ್ಧಿ ಖಾತೆ ನಮ್ಮ ಅಂಚೆ ಇಲಾಖೆ ಒಳಗಡೆ 2014ನೇ ಇಸ್ವಿ ಎಂಡಲ್ಲಿ ಬಂತು. ಸರ್, ಇದು 10 ವರ್ಷದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲಕರವಾದಂಥ ಒಂದು ಖಾತೆ ಇದು. ಸರ್, ಇದನ್ನು ಇವತ್ತು ಹುಟ್ಟಿದ ಪಾಪನಿಂದ ಹಿಡಿದು 10 ವರ್ಷದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಗುವು ಕೂಡ ಇದು ಅಕೌಂಟನ್ನು ಖಾತೆಯನ್ನು ತೆರೀಬೋದು. ಇದರಲ್ಲೂ ಕೂಡ ಉತ್ತಮವಾದ ಬಡ್ಡಿ ಇದೆ, 8.2. ಇದು ಟರ್ಮ್ 15 ವರ್ಷ ಇದೆ, 6 ವರ್ಷ ಖಾಲಿ ಬಿಡಬೇಕಾಗುತ್ತೆ. ರಿಟರ್ನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಸರ್, ನೋಡಿ ನೀವು ಹೇಳ್ಬೋದು, ಸರ್ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಆಯಿತು, ಹಾಗಾದರೆ ಗಂಡು ಮಕ್ಕಳಿಗೆ ಏನು ಮಾಡೋಣ? ಸರ್ ನೋಡಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋ ಭೇದ ಭಾವ ಇದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನಿಕ ಭವಿಷ್ಯ ನಿಧಿ PPF ಅಂತ ಕರಿತೀವಿ, ಇದನ್ನು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಇದು ಕೂಡ 7.1 ಬಡ್ಡಿ ಇದೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಬಡ್ಡಿಗೆ ಬಡ್ಡಿ ಸಿಗೋ ಅಂಥ ಒಂದು ಒಳ್ಳೆ ಸ್ಕೀಮು. ನೆಕ್ಸ್ಟ್ ಸರ್ ನೋಡಿ, ಯಾರಾದರೂ ಕೆಲವರು ದುಡ್ಡು ಇಡ್ತಾರೆ, 1 ಲಕ್ಷ, 2 ಲಕ್ಷ, 3 ಲಕ್ಷ ದುಡ್ಡು ಇಡ್ತಾರೆ. ನನಗೆ ಯಾವುದೇ ರೀತಿ ಆಧಾರ ಇಲ್ಲ, ನನಗೆ ತಿಂಗ ಬಡ್ಡಿ ಬಂದರೆ ಸಾಕು ಅಂತ ಒಳ್ಳೆ ಬಡ್ಡಿ ಕೊಡ್ತೀವಿ. 100% ಗ್ಯಾರಂಟಿ ಇರ್ತದೆ. ಮಂತ್ಲಿ ಬಡ್ಡಿ ಬರೋ ಸ್ಕೀಮು. ನೆಕ್ಸ್ಟ್ ಸರ್ ನೋಡಿ, ಎಲ್ಲರಿಗೂ ಒಂದು ಸ್ಕೀಮ್ ಕೊಟ್ರಿ, ನಾವು ವಯಸ್ಸಾಗಿರೋರು ನಮಗೇನಿದೆ, ಅವ್ರಿಗೂ ಕೂಡ ನಮ್ಮ ಅಂಚೆ ಇಲಾಖೆ ಕಡೆಗಣಿಸಿಲ್ಲ. ಹಿರಿಯ ನಾಗರಿಕರಿಗೂ ಕೂಡ 8.1 ಬಡ್ಡಿ ಇದೆ, 8.2 ಬಡ್ಡಿ ಇದೆ. ಅವ್ರಿಗೂ ಕೂಡ ಒಳ್ಳೆ ಬಡ್ಡಿ ಇದೆ. ಅವರಿಗೆ 3 ತಿಂಗಳು ಸರಿ ಬಡ್ಡಿ ಬರೋ ಅಂಥ ಒಳ್ಳೆ ಸ್ಕೀಮು. ನೆಕ್ಸ್ಟ್ ನೋಡಿ ಸರ್, ಕಿಸಾನ್ ವಿಕಾಸ್ ಪತ್ರ.
ಸರ್ ಕಿಸಾನ್ ವಿಕಾಸ್ ಪತ್ರ ಯಾರು? ನಮ್ಮ ದೇಶವನ್ನು ಕಾಪಾಡ್ತಿರೋರು ಯಾರು? ರೈತರು. ನೋಡಿ ಸರ್, ಅಲ್ಲೇ ಹೆಸರೇ ಇದೆ ಕಿಸಾನ್ ವಿಕಾಸ್ ಪತ್ರ. ಯಾರಾದರೂ ಕೂಡ ಅದನ್ನು ಕಿಸಾನ್ ವಿಕಾಸ್ ಪತ್ರ ತಗೋಬೋದು. ಆ ಕಿಸಾನ್ ವಿಕಾಸ್ ಪತ್ರ ಸರ್ 7.5 ಇದೆ ಸರ್. ಇದ್ರ ನೋಡಿ, ನೀವು ನೆಮ್ಮದಿಯಾಗಿ ನೀವು 1,000 ಇಡಿ, 2,000 ಇಡಿ, 5,000 ಇಡಿ, ಪ್ರತಿಯೊಬ್ಬರು ಕೂಡ ಆ ಕಿಸಾನ್ ವಿಕಾಸ್ ಪತ್ರನ 9 ವರ್ಷ 7 ತಿಂಗಳು ಇಟ್ಟರೆ 1 to ಡಬಲ್ ಆಗುತ್ತೆ. ₹1 ಡಿಫ್ರೆನ್ಸ್ ಆಗಲ್ಲ, ಖಂಡಿತವಾಗ್ಲೂ ಕೂಡ 1 to ಡಬಲ್ ಆಗುತ್ತೆ. ನೆಕ್ಸ್ಟು ಸರ್ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ, ಅದು ಕೂಡ 5 ವರ್ಷ, ಅದಕ್ಕೂ ಕೂಡ ಒಳ್ಳೆ ಬಡ್ಡಿ ಇದೆ ಸರ್. ಹಂಗೆ ಬರ್ತಾ ನೋಡಿ ನಿಮಗೆಲ್ಲರಿಗೂ ಕೂಡ ಸರ್ ನಮ್ಮದು ಕ್ಯೂ ಆರ್ ಕೋಡ್ ಇದೆ ಸರ್. ನೋಡಿ ಸರ್, ನೋಡಿ ಈಗ ಇತ್ತೀಚೆಗೆ ನಮ್ಮ ಅಂಚೆ ಇಲಾಖೆಯಲ್ಲಿ ನಮ್ಮ ಭಾರತ ಸರ್ಕಾರ ಡಾಕ್ ಸೇವಾ ಆ್ಯಪ್ ಬಿಟ್ಟಿದೆ ಸರ್. ಡಾಕ್ ಸೇವಾ ಏನು ಸರ್? ಡಾಕ್ ಅಂದ್ರೆ ಏನು ಸರ್? ನಿಮಗೆ ಗೊತ್ತು ಡಾಕ್ ಅಂದ್ರೆ ಏನು ಸರ್? ಅಂಚೆ. ನಮ್ಮ ಅಂಚೆ ಇಲಾಖೆ ಒಂದು ಆ್ಯಪ್ ಡಾಕ್ ಸೇವಾ ಆ್ಯಪ್. ಆ ಡಾಕ್ ಸೇವಾ ಆ್ಯಪು ಪ್ರತಿಯೊಬ್ಬರು ಕೂಡ ಗೂಗಲ್ ಪ್ಲೇಸ್ಟೋರಲ್ಲಿದೆ, ಡಾಕ್ ಸೇವಾ ಆ್ಯಪ್ ಅಂತಿದೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಅಂಚೆ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನೀವು ಸ್ಕೀಮ್ಗಳಾಗಿರ್ಬೋದು, ಮೇಲ್ಸ್ಗಳಾಗಿರ್ಬೋದು, ಪ್ರತಿಯೊಂದು ನಿಮಗೆ ಪಿನ್ ಕೋಡ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬೋದು ಸರ್. ಹಂಗೆ ಬಂದು ಬಹುಮುಖ್ಯವಾಗಿ ಇನ್ನೊಂದು ಏನಿದೆ ನೋಡಿ ಸರ್, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಅಂಚೆ ಜೀವ ವಿಮೆ ಅಂತಿದೆ. ಅಂಚೆ ಜೀವ ವಿಮೆ ಸರ್, ನೀವು ಹುಡುಕಬನ್ನಿ ಸರ್. 1884ನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ಒಂದು ವಿಮೆ ಸ್ಟಾರ್ಟ್ ಆಯಿತು, ಅದು ಅಂಚೆ ಇಲಾಖೆ ಒಳಗಡೆ. ಆ ವಿಮೆನೇ ಅಂಚೆ ಜೀವ ವಿಮೆ ಸರ್. ನೋಡಿ ಸರ್, ನೀವು ಹುಡುಕಬನ್ನಿ ಸರ್ ಎಲ್ಲಾದ್ರೂ. 1884ನೇ ಇಸ್ವಿ ಫೆಬ್ರವರಿ 1ನೇ ತಾರೀಕು. 142 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ವಿಮೆ ಯಾವುದಪ್ಪ ಅಂತಂದರೆ ಅದು ಅಂಚೆ ಜೀವ ವಿಮೆ. ಇದನ್ನು ಏನು ಸರ್ ಫೀಚರ್ಸು? ಲೋ ಪ್ರೀಮಿಯಂ ಐ ಬೋನಸ್ ಸರ್. ಬನ್ನಿ ಸರ್, ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ನೀವು ಕಟ್ಟೋ ಅಮೌಂಟ್ ಕಡಿಮೆ ಇರುತ್ತೆ, ಬರೋ ಅಮೌಂಟ್ ಜಾಸ್ತಿ ಇರುತ್ತೆ ಸರ್. ಯಾಕೆ? ಏನು ಇದರಲ್ಲಿ ನಿಮ್ಮದು ಏನು ಸ್ಪೆಷಾಲಿಟಿ ಸರ್? ಇದು ಭಾರತ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ವಿಮೆ ಸರ್. ಸರ್ಕಾರನೇ ಗ್ಯಾರಂಟಿ ಕೊಡ್ತೈತೆ ಸರ್ ನಿಮಗೆ. ಇದರಲ್ಲಿ ಕಡಿಮೆ ಪ್ರೀಮಿಯಂ, ನೀವು ಕಟ್ಟೋ ಅಮೌಂಟು ಮಿನಿಮಮ್ ಒಂದು 500 ಆಗಿರ್ಬೋದು, 600 ಆಗಿರ್ಬೋದು, 1,000 ಆಗಿರ್ಬೋದು ಸರ್. ಮಂತ್ಲಿ ಕಟ್ಬೋದು, ಕ್ವಾರ್ಟರ್ಲಿ ಕಟ್ಬೋದು, ಹಾಫ್ ಇಯರ್ಲಿ ಕಟ್ಬೋದು, ಇಯರ್ಲಿ ಕಟ್ಬೋದು ಸರ್. ಇದ್ರಲ್ಲಿ ನೋಡಿ, ಸರ್ಕಾರಿ ನೌಕರರಾಗಿರ್ಬೋದು, ಪದವೀಧರರಾಗಿರ್ಬೋದು, ನಮ್ಮ ಹಳ್ಳಿಯವರಾಗಿರ್ಬೋದು, ಪ್ರತಿಯೊಂದು ಹಳ್ಳಿ ಅಡ್ರೆಸ್ ಇರ್ತಕ್ಕಂಥ, ಆಧಾರ್ ಅಡ್ರೆಸ್ ಇರ್ತಕ್ಕಂಥ, ಮತ್ತು ವೋಟರ್ ಅಡ್ರೆಸ್ ಇರಲಿ, ವೋಟರ್ ಕಾರ್ಡಲ್ಲಿ ಅಡ್ರೆಸ್ ಇರಲಿ, ಇಲ್ಲ ರೇಷನ್ ಕಾರ್ಡ್ ಅಡ್ರೆಸ್ ಇರಲಿ, ನಮ್ಮ ಹಳ್ಳಿ ಅಡ್ರೆಸ್ ಇರ್ತಕ್ಕಂಥವ್ರಿಗೆ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತಿದೆ ಸರ್. ಇದರಲ್ಲಿ ಕೂಡ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರನೇ ಭದ್ರತೆ ಇರುತ್ತೆ, ಲೈಫ್ ರಿಸ್ಕ್ ಕವರ್ ಆಗಿರುತ್ತೆ. ಮತ್ತು ನಿಮಗೆ ಅಂಡರ್ 80 ನಿಮಗೆ ಖಂಡಿತವಾಗ್ಲೂ ಕೂಡ ರೀಬೇಟ್ ಸಿಗುತ್ತೆ. ಮತ್ತು ನೀವು ಖಂಡಿತವಾಗ್ಲೂ ಈ ನಮ್ಮ ಪೋಸ್ಟಲ್ ಲೈಫ್ ಇನ್ಶೂರೆನ್ಸಲ್ಲಿ 50 ಲಕ್ಷದವರೆಗೆ ವಿಮೆಯನ್ನು ಪಡ್ಕೋಬೋದು. ಮತ್ತು ಸರ್ ನೀವು ನೋಡಿ, ನಾಮಿನಿ ಸ್ಪೆಷಾಲಿಟಿ ಇದೆ. ಖಂಡಿತವಾಗ್ಲೂ ಕೂಡ ನೀವು ಒಬ್ಬರು ಕೊಡ್ಬೋದು, ಇಲ್ಲ ಇಬ್ಬರು ಕೊಡ್ಬೋದು, 3 ಜನ ಕೊಡ್ಬೋದು ಸರ್. ನೀವಿಲ್ಲಿ ಈ ವಿಮೆಯನ್ನು ತಗೊಂಡ್ರೆ ನಿಮಗೆ ಬಾಂಡ್ ಬರುತ್ತೆ, ಬುಕ್ಸ್ ಬರುತ್ತೆ, ರೆಸಿಪ್ಟ್ ಬರುತ್ತೆ ಸರ್. ಆಲ್ ಓವರ್ ಇಂಡಿಯಾ ನೀವು ಯಾವುದೇ ಅಂಚೆ ಕಚೇರಿಯಲ್ಲೂ ಕೂಡ ನೀವು ಪಾವತಿ ಮಾಡ್ಬೋದು, ಹಣ ಪಾವತಿ ಮಾಡ್ಬೋದು, ರಿಟರ್ನ್ ತಗೋಬೋದು, ಲೋನ್ ಫೆಸಿಲಿಟಿ ಇದೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಬಾಂಡ್ ಮೇಲೆ ಕೆಳಗಡೆ ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರ ಪರವಾಗಿ ನಮ್ಮ ಅಂಚೆ ಪೋಸ್ಟ್ ಮಾಸ್ಟರ್ ಕೂಡ ಸೈನ್ ಹಾಕ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದಯಮಾಡಿ ನನ್ನ ಒಂದು ಪ್ರತಿಯೊಬ್ಬರಿಗೂ ಕೂಡ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ನನ್ನ ಕೋರಿಕೆ ಏನಂತಂದರೆ, ಇದು ನಿಮ್ಮ ಅಂಚೆ ಇಲಾಖೆ, ಇದು ನಿಮ್ಮ ಇಲಾಖೆ. ಸಾರ್ವಜನಿಕರು ಇಲ್ಲಿ ಗ್ರಾಹಕರೇ ದೇವರು. ದಯಮಾಡಿ ಪ್ರತಿಯೊಬ್ಬರು ನೀವು ಯಾವುದೇ ಒಂದು ಅಕೌಂಟ್ ಓಪನ್ ಮಾಡಿ, SB ಮಾಡಿ, RD ಮಾಡಿ, TD ಮಾಡಿ, MIS ಮಾಡಿ, ಗ್ರಾಮೀಣ ಅಂಚೆ ಜೀವ ಮಾಡಿ, ಅಟಲ್ ಪೆನ್ಷನ್ ಮಾಡಿ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಓನ್ಲಿ ಬರೀ ₹20, ₹2 ಲಕ್ಷ ಸರ್. ಈ ಥರ ಪ್ರತಿಯೊಂದು ಸೌಲಭ್ಯಗಳಿದ್ದಾವೆ. ದಯಮಾಡಿ ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದು ಪ್ರತಿಯೊಬ್ಬ ನಮ್ಮ ಭಾರತದ ದೇಶಾದ್ಯಂತ ಎಷ್ಟು ಜನಸಂಖ್ಯೆ ಇದೆ, ಪ್ರತಿಯೊಬ್ಬರಿಗೂ ತಲುಪಬೇಕು. ದಯಮಾಡಿ ನಾವು ನಮ್ಮ ಅಂಚೆ ಇಲಾಖೆ ಉಳಿದ್ರೆ ನೀವು ಉಳಿದಂಗೆ, ಎಲ್ಲರೂ ಉಳಿದ್ರೆ ನಮ್ಮ ದೇಶ ಉಳಿದಂಗೆ. ದಯಮಾಡಿ ಪ್ರತಿಯೊಬ್ಬರು ಕೂಡ, ಎಲ್ಲರೂ ಕೂಡ ನಮ್ಮ ಒಂದು ಅಂಚೆ ಇಲಾಖೆಯಲ್ಲಿ ಯಾವುದಾದ್ರು ಒಂದು ರೀತಿಯ ಖಾತೆಗಳನ್ನ ತೆರೆಯಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕೂಡ ಈ ಸುತ್ತೂರು ಜಾತ್ರೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ, ನಮ್ಮ ಗ್ರಾಹಕರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.